ಎಲ್ಲ RCB ಅಭಿಮಾನಿಗಳಿಗೆ ಒಂಥರ ಇದು ನನಸ ಅಂತ ಯೋಚನೆ ಮಾಡ್ಬೇಕು. ಯಾಕೆ ಗೊತ್ತಾ, ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ನೋಡಿದ್ರೆ RCB ಇದ್ದಾರೆ, ಬಾಟಮ್ ಆಫ್ ದಿ ಟೇಬಲ್ ಅಲ್ಲಿ ನೋಡಿದ್ರೆ CSK ಇದ್ದಾರೆ. ಆರೆಂಜ್ ಕ್ಯಾಪ್ ನಮ್ಮ ಹತ್ರ ಇದೆ, ಪರ್ಪಲ್ ಕ್ಯಾಪ್ ನಮ್ಮ ಹತ್ರ ಇದೆ. 10 ಮ್ಯಾಚಲ್ಲಿ 14 ಪಾಯಿಂಟ್, 7 ವಿಕ್ಟ್ರಿ. ನಾವು ನೋಡೇ ಇರಲಿಲ್ಲ, ಕೇಳೇ ಇರಲಿಲ್ಲ. ಆಮೇಲೆ ಟಾಟಾ IPL ಇತಿಹಾಸದಲ್ಲೇನೆ ಯಾವ ಟೀಮ್ ಮಾಡದೇ ಇರುವಂತ ಒಂದು ಸಾಧನೆ ಅದೇನು ಅಂದ್ರೆ 6ಕ್ಕೆ 6 ಅವೇ ಗೇಮು. ಇದುವರೆಗೂ IPL ಇತಿಹಾಸದಲ್ಲೇ ಮಾಡಿಲ್ಲ ಆ ಸಾಧನೆ. ಅದನ್ನ RCB ತಂಡ ಮಾಡಿರೋದು. ಮೈಕ್ ಹೆಸನ್ ಮುಖ ನೋಡೋಕ್ಕೆ ನನಗೆ ಇಷ್ಟ ರೀ. ಇದೇ ಮೈಕ್ ಹೆಸನ್ ನಿಮಗೆ ಗೊತ್ತಿದ್ರೆ 3 ಇಯರ್ಸ್ RCBಗೆ ಡೈರೆಕ್ಟರ್ ಆಗಿದ್ರು. ಅವರು ಈ ವರ್ಷ ಟೀಮ್ ಸೆಲೆಕ್ಟ್ ಆದಮೇಲೆ ಹೇಳಿದ್ರು, ಹೇಗಿದೆ ಸರ್ ಈ ವರ್ಷ RCB ಟೀಮು ಅಂತ ಕೇಳಿದಾಗ, RCB ಮೇ ಬಿ 7th 8th ಪೊಸಿಷನ್ಗೆ ಬರ್ತಾರೆ, ಅವರು ಕ್ವಾಲಿಫೈ ಆಗಲ್ಲ ಪ್ಲೇ ಆಫ್ಸ್ಗೆ ಅಂತ ಮೈಕ್ ಹೆಸನ್ ಹೇಳಿದರು. ಅವ್ರ ಮುಖ ನೋಡೋಕ್ಕೆ ನಂಗೆ ಭಾಳ ಇಷ್ಟ ಆಗ್ತದೆ. ಕಾರಣ ಏನು ಗೊತ್ತಾ, ಅವರು ಗ್ರೇಟ್ ಥಿಂಕರು, ಕ್ರಿಕೆಟ್ಗೆ ಸಖತ್ತಾಗಿ ಯೋಚನೆ ಮಾಡ್ತಾರೆ, ಅದು ಇದು ಎಲ್ಲ ಇದೆ. ಬಟ್ 3 ಇಯರ್ಸ್ ಎಲ್ಲಿ ಹೊಡೆಸ್ಕೊಂಡ್ವಿ ನಾವು, ಇವ್ರದ್ದು ಯಾವ ಥರ ಇತ್ತು ಯೋಚನೆ, ಇವ್ರು ಯಾವ ಥರ ಐಡೆಂಟಿಫೈ ಮಾಡ್ತಾರೆ ಟ್ಯಾಲೆಂಟ್ನ ಅಂತ ಒಂಚೂರು ನಿಮಗೆ ಅರ್ಥ ಆಗ್ತಾ ಇರ್ಬೇಕಲ್ವಾ ಇವಾಗ.